500, ಒಬ್ರು 1000, ಒಬ್ರು 1500, ಒಬ್ರು 2000, ಒಬ್ರು 3000. ಇದೀಗ ಕೋಮಸಂದ್ರ, ಇದು ಒರಿಜಿನಲ್ ಆಶ್ರಮ. ಇದೇ ಆಶ್ರಮದ ಹೆಸರಿನಲ್ಲಿ ವಂಚನೆ ನಡೀತಾ ಇತ್ತು. ಗ್ಯಾಂಗ್ ಆಶ್ರಮಕ್ಕೂ ಏನಾದರೂ ಸಂಬಂಧ ಇದೆಯಾ ವಿಚಾರಣೆ ನಡೆಸಲು ಆಶ್ರಮಕ್ಕೆ ಹೋಗ್ತಾ ಇರುವಂಥ ಕಾಕಿ ಪಡೆ ಕೋಮಸಂದ್ರ ಆಶ್ರಮದತ್ತ ಹೊರಟಂತ ಪೊಲೀಸರು. ಕೋಮಸಂದ್ರದಲ್ಲಿ ಒರಿಜಿನಲ್ NGO ಇದೆ. ಕೋಮಸಂದ್ರದಲ್ಲಿ ಒರಿಜಿನಲ್ NGO ಇದೆ. ಆ NGOಗಳನ್ನು ಮಾಹಿತಿ ಪಡೆಯೋಕೆ ಅಲ್ಲಿ ಕೂಡ ಹೋಗ್ತಾ ಇದೆ ಪೊಲೀಸ್ ಪಡೆ. ಓಕೆ, ಇದೀಗ ನೇರ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ರಿ. ಆನೇಕಲ್ ಸೂರ್ಯನಗರ ಠಾಣೆ ಪೊಲೀಸರಿಂದ ಈಗ ಒರಿಜಿನಲ್ NGOಗೆ ಹೋಗ್ತಾ ಇದ್ದಾರೆ. ಒರಿಜಿನಲ್ NGOದ ಫೋಟೋ ತಗೊಂಡು ಈ ಕೀರ್ತಿ ಮತ್ತು ಶ್ವೇತಾ ಗಣಪತಿ ಭಟ್ರು ಬೆಂಗಳೂರಿನಿಂದ ಫೋನದಲ್ಲಿದ್ದಾರೆ. ಗಣಪತಿ ಭಟ್ರೆ ನಮಸ್ಕಾರ. ನಮಸ್ಕಾರ ಜಯಪ್ರಕಾಶ್ ಶೆಟ್ಟಿ ಅವರೇ. ಸರ್ ಹೇಗಿದ್ದೀರಿ? ಚೆನ್ನಾಗಿದ್ದೇನೆ. ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದೀರಿ ನೀವು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮೊದಲಿಂದಲೂ ನಿಮ್ಮ ಖದರ್ ತುಂಬಾ ಚೆನ್ನಾಗಿದೆ. ಇವಾಗ ರಿಪಬ್ಲಿಕ್ ಅಲ್ಲಿ ಕೂಡ ನಿಮ್ಮ ಖದರ್ ತುಂಬಾನೇ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಒಂದೇ ಒಂದು ಸಂಶಯ ಸರ್, ಆದ್ರೆ ಹೇಳಿ. ಈ ತರಹದ್ದೆಲ್ಲ ನಿಮಗೆ ಸಿಗತ್ತೆ, ಆದ್ರೆ ಇದೇ ಕೆಲಸ ಮಾಡ್ಬೇಕು ಅಂತಿರುವಂತ ಪೊಲೀಸರಿಗೆ ಯಾಕೆ ಸಿಗೋದಿಲ್ಲ ಈ ತರಹದ್ದೆಲ್ಲ ಅಂತ? ಸರ್, ಒಂದು ಸ್ಟೋರಿ ಹೇಳ್ತೀನಿ ನಿಮಗೆ. ಯಾವುದೇ ಪೊಲೀಸ್ ಸ್ಟೇಷನ್ ಇದೆಯಲ್ಲ, ಹೌದು, ಯಾವುದೇ ಪೊಲೀಸ್ ಸ್ಟೇಷನ್ನ ಸುತ್ತಮುತ್ತ ಅದರ ವ್ಯಾಪ್ತಿಯಲ್ಲಿ ಎಷ್ಟು ಅಕ್ರಮ ಚಟುವಟಿಕೆಗಳು ನಡೀತಾ ಇರುತ್ತೆ ಎಲ್ಲವೂ ಪೊಲೀಸರಿಗೆ ಗೊತ್ತಿರುತ್ತೆ. ಇಲ್ಲ ಅಂತ ನಾನು ಹೇಳಲ್ಲ. ಕೆಲವು ಕಣ್ತಪ್ಪಿ ಆಗ್ತಾ ಇರುತ್ತೆ, ಇಲ್ಲ ಅಂತ ನಾನು ಹೇಳಲ್ಲ. ಇದು ನೋಡಿ, ಇದೆಯಲ್ಲ, ಹೌದು, ಇದನ್ನ ಅಷ್ಟು ಸುಲಭವಾಗಿ ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಇಲ್ಲ ನನ್ನ ಪ್ರಕಾರ. ಯಾಕಂದ್ರೆ NGO ಮಾಡ್ತಾ ಇದೀವಿ. ನಿಮ್ಗೆ ಗಣಪತಿ ಭಟ್ರೆ ನಿಮ್ಗೆ ಅರ್ಥ ಆಗಿರ್ಬೋದು. ಹೌದು ಹೌದು, ಯಾವ ರೀತಿ ಅಂದ್ರೆ ಪ್ರತಿಯೊಬ್ಬರು ಹಾಕಿರ್ತಾರೆ ಸರ್ ಒಂದು 5,000 10,000 ಅಂತ. ಹೌದು ಹೌದು, ಒಂದು ದಿವಸಕ್ಕೆ 50 ಲಕ್ಷ, ಒಂದು ತಿಂಗಳಿಗೆ 50 ಲಕ್ಷದಷ್ಟು ಮಾಡ್ತಾರೆ ಇವರು. ಹೌದು ಹೌದು. ಆಮೇಲೆ ನೀವು ಹೇಳಿದ್ದು ಕರೆಕ್ಟು. ಇದು ನಮ್ಮ ಕೆಲಸ ಅಲ್ಲ, ನಾವು ಕೇವಲ ಎಚ್ಚರಿಕೆ ಕೊಡಬೇಕು. ಪೊಲೀಸರು ಮನಸ್ಸು ಮಾಡಿದ್ರೆ ಹೌದು, ಒಂದು ಮಗುವಿನಿಂದ ಇನ್ನೊಂದು ಮಗು ಒಂದು ಬೊಂಬೆ ಕಿತ್ಕೊಳ್ಳೋಕೆ ಸಾಧ್ಯ ಇಲ್ಲ. ಹೌದು. ಇದು ಮಾತ್ರ ಅಲ್ಲ, ಇವಾಗ ಈ ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಎಷ್ಟು ಜನ ಚಿಕ್ಕ ಚಿಕ್ಕ ಮಕ್ಕಳು ಭಿಕ್ಷೆ ಬೇಡ್ತಾ ಇರ್ತಾರೆ. ಹೆಂಗಸರು ಚಿಕ್ಕ ಚಿಕ್ಕ ಮಕ್ಕಳನ್ನ ಸೊಂಟ ಕಟ್ಕೊಂಡು ಭಿಕ್ಷೆ ಬೇಡ್ತಾ ಇರ್ತಾರೆ. ಅವ್ರು ಎಲ್ಲಿಂದ ಬರ್ತಾರೆ, ಎಲ್ಲಿಗೆ ಹೋಗ್ತಾರೆ, ಅವ್ರು ತಗೊಂಡಿರೋ ದುಡ್ಡು ಎಲ್ಲಿಗೆ ಹೋಗುತ್ತೆ, ಇದ್ರ ಬಗ್ಗೆ ಯಾರಿಗೂ ಮಾಹಿತಿ ಇಲ್ಲ ಸರ್. ಮಾಫಿಯಾ ಸರ್, ಅದು ಬಹಳ ದೊಡ್ಡ ಮಾಫಿಯಾ. ಆಮೇಲೆ ಮೀಡಿಯಾಗಳು ಅದನ್ನು ಬೆನ್ನಟ್ಟಿ ಹೋದಾಗ ಮೀಡಿಯಾಗಳ ಮೇಲೆ ಅಟ್ಯಾಕ್ ಆಗಿದ್ದಿದೆ. ಈ ಈ ಹುಳು, ಕೆಟ್ಟ ಹುಳು ರಾಜಕಾರಣಿಗಳಿದಾರಲ್ಲ, ಹೌದು, ಕೆಟ್ಟ ಹುಳು ರಾಜಕಾರಣಿಗಳಿದಾರಲ್ಲ, ಇವರು ಜಾತಿ ಸಮಾವೇಶ ಮಾಡ್ಕೊಂಡು ಮತ್ತೊಂದು ಮಾಡ್ಕೊಂಡಿದ್ದಾರೆ. ಬಿಟ್ರೆ ಇವರಿಂದ ನಾನು ಪಕ್ಷಾತೀತವಾಗಿ ಹೇಳ್ತಾ ಇದ್ದೀನಿ ಸರ್, ಖಂಡಿತ ಇವರಿಗೆ ದೇಶದ ಬಗ್ಗೆ, ಸಮಾಜದ ಬಗ್ಗೆ ಕಳಕಳಿ ಅನ್ನೋದು ಖಂಡಿತವಾಗ್ಲೂ ಇಲ್ಲ, ದುಡ್ಡು ಮಾಡೋದು ಬಿಟ್ರೆ. ಹೌದು, ನೀವು ಹೇಳ್ತಾ ಇರುವಂತದ್ದು ಸತ್ಯ. ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಶೆಟ್ರೆ. ದೇವರು ನಿಮ್ಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡ್ಲಿ. ಥ್ಯಾಂಕ್ ಯು ಭಟ್ರೆ. ಮಹಾದೇವ್ ಕರೆ ಮಾಡಿದ್ದಾರೆ ಬೀದರ್ನಿಂದ. ಮಹಾದೇವ್ ಸರ್, ಈ ಸ್ಟೋರಿ ನಿಮ್ಗೆ ಅರ್ಥ ಆಯ್ತಾ? ಸರ್ ನಮಸ್ಕಾರ ಸರ್. ನಮಸ್ತೆ ಮಹಾದೇವ್. ಆಯ್ತು ಸರ್, ನಿಮ್ಮ ಕಾರ್ಯಕ್ರಮ ಕಂಟಿನ್ಯೂಸ್ ನೋಡ್ತಿದ್ವಿ ನಾವು. ಹಾ ಸರ್. ಇದು ಬೀದರಿಂದ ನಾನು ಮಹಾದೇವ್ ಅಂತ ಮಾತಾಡೋದು. ಹೇಳಿ ಸರ್. ಸರ್, ನನಗೆ ಹೋದ ತಿಂಗಳು 20ನೇ ತಾರೀಕು, ನವೆಂಬರ್ 20ನೇ ತಾರೀಕು ಈ ತರದ್ದು ಕರೆ ಬಂದಿತ್ತು ಸರ್. ನನಗೆ ಬಂದಿತ್ತಲ್ವಾ? 20ನೇ ತಾರೀಕು ನನ್ನ ಹುಟ್ಟುಹಬ್ಬದ ದಿನ ಈ ತರ ಕರೆ ಬಂದಿತ್ತು ನೀವು ಹೇಳ್ದಾಗೆ. ಅವರು ನಮ್ಗೆ ಈ ತರ ಹೇಳಿದ್ರು, ಇವತ್ತಿಗೆ ನಾಷ್ಟಕ್ಕೆ ಟಿಫಿನಿಗೆ ನಿಮ್ ಕಡೆಯಿಂದ ಆಗ್ಲಿ ಅಂತ. ಸರಿ, ಇಲ್ಲ ಐಸ್ ಕ್ರೀಮ್, ನಿಮ್ಮ ಬರ್ತ್ಡೇಗೆ ನಾವೇನಾದ್ರೂ ಇಲ್ಲಿ ಕೇಕ್ ಕಟ್ ಮಾಡ್ತೀವಿ, ಹಾಗೆ ಇದೆ ಹೇಳಿದ್ರು. ಅನಾಥ ಮಕ್ಕಳಿಗೆ ಒಂದು ಸಹಾಯ ಮಾಡಿ, ನಿಮ್ಮಿಂದ ಆದ್ರೆ ಒಳ್ಳೇದಾಗುತ್ತೆ ಅಂತ. ಸೊ ನಾನು ಅವ್ರಿಗೆ ಎಷ್ಟಾಗುತ್ತೆ ಅಷ್ಟು ಮಾಡಿ ಅಂದಿದ್ದಕ್ಕೆ ನನಗೆ ಡೌಟ್ ಬಂದು ಅವ್ರಿಗೆ ನಾನು ದುಡ್ಡು ಕೊಡ್ಲಿಲ್ಲ. ಸೊ ಸಾಯಂಕಾಲ ನಾನು ಪುನಃ ಅವ್ರು ಮತ್ತೆ 2-3 ಸಲ ಕಾಲ್ ಮಾಡಿದಾಗ 1,000 ರೂಪಾಯಿ ಹಾಕ್ಬಿಟ್ಟೆ. ನನ್ನ ಕಡೆಯಿಂದ ಇರ್ಲಿ, ಒಂದು ದೇಣಿಗೆ ಅಂತ ಇರುತ್ತೆ ಅಂತ. ಹೌದು. ಸೊ ಅವರು ಪ್ರತಿ ತಿಂಗಳಲ್ಲಿ 2-3 ಸಲ ಕಾಲ್ ಮಾಡಕ್ ಶುರು ಮಾಡಿದ್ರು. ಮಕ್ಕಳಿಗೆ, ಅನಾಥ ಮಕ್ಕಳು ಕಣ್ ಕಾಣಿಸಲ್ಲ. ಸೊ ಒಂಥರ ಬ್ಲ್ಯಾಕ್ ಮೇಲ್ ತರ, ಈ ಮಕ್ಕಳಿಗೆ ಏನೂ ಇಲ್ಲ ಸರ್, ಇವತ್ತು ಊಟಕ್ಕೆ ದುಡ್ಡಿಲ್ಲ, ನಿಮ್ ಕಡೆಯಿಂದ ಆಗ್ಲಿ ಅಂತ. ಅವ್ರ ಮಾತು ಕೇಳಿದ್ರೆ ಪ್ರತಿ ಸಲ 5,000 10,000 ಹಾಕ್ಬೇಕು ಅಂತ ಮಟ್ಟಿಗೆ ಅವ್ರು ಮಾಡ್ತಾರೆ. ಹೌದು ಸರ್, ಅದುವೇ ಬಹಳ ದೊಡ್ಡ. ಈಗ ಇದರ ಬಗ್ಗೆ ಒಂದು ಟಾಸ್ಕ್ ಫೋರ್ಸ್ ಮಾಡಿ, ಈಗ ನರೇಂದ್ರ ಮೋದಿ ಅವರು ಅನೇಕ NGOಗಳನ್ನು ಮುಚ್ಚಿಸಿದ್ರು. ಅನೇಕ NGOಗಳು ಮುಚ್ಚಲ್ಪಟ್ಟಿದೆ. ಕೆಲವರೆಲ್ಲ ಬೊಬ್ಬೆ ಹೊಡೆದ್ರು, ಇಲ್ಲ ಅಂತಲ್ಲ, ಕೆಲವರು ಬೊಬ್ಬೆ ಹೊಡೆದ್ರು. ಯಾವ ರೀತಿ ಆಗತ್ತೆ ಅಂತಂದರೆ, ಇದು ಮಕ್ಕಳ ಹೆಸರಲ್ಲಿ ಇಂಡಿಯಾದ ಒಳಗಡೆ ದೇಶ ವಿದೇಶಗಳಿಂದ ದೇಣಿಗೆ ಪಡೆದು ದೇಶದ ವಿರುದ್ಧವೇ ನಡೆಯುವಂಥದ್ದು ಅನೇಕ ನಡೀತದೆ. ಹಾಗಂತ
ಎಲ್ಲ ಎನ್ ಜಿ ಒಗಳು ದೇಶದ ಬಗ್ಗೆ ಕಾಳಜಿಯಿಂದ, ಜನಸಾಮಾನ್ಯರ ಕಾಳಜಿಯಿಂದ ಮಾಡುವಂಥದ್ದು ಕೂಡ ಇದೆ. ಇದು ಏನಾಗಿದೆ ಅಂತಂದರೆ ಧರ್ಮ ಅಧರ್ಮದ ಯುದ್ಧ ಥರ ಆಗಿಬಿಟ್ಟಿದೆ. ಧರ್ಮದಲ್ಲಿ ಮಾಡುವಂಥ ಎನ್ ಜಿ ಒಗಳು, ಈ ಎನ್ ಜಿ ಒಗಳು ಯಾವುದೋ ಈಗ ನೋಡಿ, ಈಗ ನಮ್ಮ ಜೀಪ್ ಹೋಗ್ತಾ ಇದೆಯಲ್ಲ, ಪೊಲೀಸರ ಜೀಪು ಒರಿಜಿನಲ್ ಎನ್ ಜಿ ಒ ಬಳಿಗೆ ಹೋಗ್ತಾ ಇದೆ. ಅಂದರೆ ಅವರ ಹೆಸರಲ್ಲಿ ಇವರು ಮಾಡ್ತಿರೋದು. ಪಾಪ ಅವರು ಕರೆಕ್ಟ್ ಇದ್ದಾರೆ. ಥ್ಯಾಂಕ್ ಯು ಮಹಾದೇವ್ ಅವರೇ. ವಿಜಯ ರೆಡ್ಡಿ ಕರೆ ಮಾಡಿದ್ದಾರೆ. ವಿಜಯ ರೆಡ್ಡಿ ಸರ್ ನಮಸ್ತೆ. ವಿಜಯ ರೆಡ್ಡಿ ಸರ್ ನಮಸ್ತೆ. ಓಕೆ, ಧ್ವನಿ ಕರೆಕ್ಟಾಗಿ ಕೇಳ್ತಾ ಇಲ್ಲ, ಸಾರಿ. ನೋಡಿ ಸರ್, SVB ಅಲೈಸ್ ನೋಡಿ ಎನ್ ಜಿ ಒ ಹೆಸರು. ನಿಮಗೂ ವಂಚನೆ ಮಾಡಿರ್ಬೋದು. ನೋಡಿ ಇಲ್ಲಿ ಲಿಸ್ಟ್ ಇದೆ ನನ್ನ ಹತ್ರ. 500 ರೂಪಾಯಿ ಕೇಳ್ತಾರೆ, 2000 ರೂಪಾಯಿ ಕೇಳ್ತಾರೆ. ನೋಡಿ ಇಲ್ಲಿ 11 ನೋಡಿ 5ನೇ ತಾರೀಕು ಯಾರ್ದೆಲ್ಲ? ಮೂರ್ತಿ, ವಿಜಯ್, ಕೋದಂಡರಾಮ, ಶಿವರಾಜ್, ರವಿ, ಶಾಂತ, ಜಬೀನಾ ಬಾನು, ಶಿಲ್ಪಾ, ಶಕ್ತಿ, RV ಜಾನ್ವಿ, ಶ್ವೇತಾ, ಶಕುಂತಲಾ, ಫಮೇದಾ ಬೇಗಂ, ಪಾರ್ವತಿ, ಸೂರ್ಯಪ್ರಕಾಶ್, ಪ್ರಿಯಾ, ಮಿಸ್ಬರ್ ರೆಹಮಾನ್, ರಾಕೇಶ್ ಕುಮಾರ್, ಮನೋಹರ್, ದೀಪು, ವಿಶಾಲ್, ವಿನಯ್, ತೆಹರ್ ಖಾನ್, ಪ್ರಶಾಂತ್, ನಿರೀಕ್ಷಾ, ನುಸ್ರತ್, ಶರತ್ ಕುಮಾರ್, ಪೂರ್ವಿಕಾ, ಚೋಟು, ಪಲ್ಲವಿ, ಸಂತೋಷ್, ಸೈಯದ್, ವೇಣುಗೋಪಾಲ್, ರವಿ, ಶಿವಕುಮಾರ್, ವಿಜಯ ರೆಡ್ಡಿ ಮತ್ತೊಮ್ಮೆ ಫೋನದಲ್ಲಿದ್ದಾರೆ. ವಿಜಯ ರೆಡ್ಡಿ ಸರ್ ನಮಸ್ತೆ. ಸರ್ ನಮಸ್ಕಾರ ಸರ್. ಹೇಳಿ ಸರ್. ನಮಸ್ಕಾರ ಸರ್, ನಿಮ್ಮ ಅಭಿಮಾನ ನಾನು. ನೀವು ಮೊನ್ನೆ ಸುವರ್ಣ ಕಲಿತಾಗಿಲ್ಲ, ನಿಮ್ಮ ಅಭಿಮಾನ ನಾನು. ಥ್ಯಾಂಕ್ ಯು ಸರ್. ಮತ್ತೆ ಬಸ್ಸಲ್ಲಿ ಒಂದಿನ ಫೋನ್ ಮಾಡಿದೆ ಸರ್, ನಿಮ್ಮ ಸಹೋದರರಾಗಿ ಜಯಪ್ರಕಾಶ್ ಅವರು ನಮ್ಮ ಸ್ನೇಹಿತರು. ಸರ್, ಮತ್ತೆ ಈ NGO ಬಗ್ಗೆ ಹೇಳ್ತಾ ಇದ್ದೀರಲ್ಲ, ಹೌದು, ಹಳ್ಳಿಗಳಲ್ಲೂ ಸಮೇತ ಬಂದು ಫುಲ್ಲು ಯಾಮರಿಸ್ತಾರೆ ಸರ್. ಇಲ್ಲಿ ಟೆಂಪೋಗ್ಲೆತ್ತ ಬಂದು, ಓಕೆ, ನಾವು ಅನಾಥ ಆಶ್ರಮದ ಬಂದಿದ್ದೀವಿ, ನಾವು ಗೋರೆಂಟ್ಲ, ನಾವು ಕದಿರಿ, ಬೆಂಗಳೂರು, ಸೆಕೆಂಡ್ ಸ್ಟೇಜು, ಜಾಲಹಳ್ಳಿ ಕ್ರಾಸು ಅಂತ ಹೇಳಿ. ಓಕೆ. ಮತ್ತೆ ಈ ನಾನು KSSL ಕೆಲಸ ಮಾಡ್ತೀನಿ. ಈ ಟೋಲ್ಗಳಲ್ಲಿ ಹೆಣ್ಣು ಮಕ್ಕಳು ಸರ್, ಈ ದುಡಿಯಕ್ಕಾಗ್ದಿರ ಬಂದು ಐಡಿ ಕಾರ್ಡ್ ಸಮೇತ ತಗಲಾಕೊಂಡು ಬಸ್ಗಳಲ್ಲೆಲ್ಲ ಭಾರಿ ಹಿಂಸೆ ಕೊಡ್ತಾರೆ ಸರ್ ಪ್ರಯಾಣಿಕರು ಕೂಡ. ಈಗ ಅಲ್ಲೇ ನಿಯರ್ ಪೊಲೀಸ್ ಸ್ಟೇಷನ್ ಪೊಲೀಸರು ಇರ್ತಾರೆ, ಅವ್ರನ್ನೆಲ್ಲ ವಿಚಾರಣೆ ಮಾಡಿ ಇಂಥವನ್ನೆಲ್ಲ ಅವಾಯ್ಡ್ ಮಾಡ್ಬೇಕಲ್ಲ ಸರ್. ಖಂಡಿತ. ಇನ್ನೊಂದು ಯಾವ್ದು ಗೊತ್ತಾ ಸರ್? ಈ ಫ್ಯಾಮಿಲಿ ತರ ಬರೋದು, ಹೆಣ್ಮಕ್ಳು ಮತ್ತು ಗಂಡ ಹೆಂಡತಿ ಮಗು ಇದ್ದಂಗೆ ಬರೋದು. ನಮ್ಮೂರಲ್ಲಿ ನಮ್ಗೆ ಸುಮಾರು ಬಂಗಾರಪೇಟೆ ಒಂದು 12 ಕಿಲೋಮೀಟರ್ ಸರ್. 407 ಟೆಂಪೋನಲ್ಲಿ ಬರ್ತಾರೆ. ನಾವು ರೈತರು ರಾಗಿ ಭತ್ತ ಬೆಳೆದಿರ್ತೀವಿ, ಅಲ್ಲೇ ಕಣ ಹತ್ರ ಬರೋದು. ನಾವು ಅನಾಥಾಶ್ರಮದಿಂದ ಬಂದಾಗ ಅಂದ್ರೆ ನಾವು ಕೊಡೋ ಧಾನ್ಯ ಎಲ್ಲ ಇತ್ತು ಒಳಗಡೆ ಇಟ್ಕೊಳ್ತಾರೆ. ಮತ್ತೆ ಕೊಡೋ ಬಟ್ಟೆಗಳು ಸಹ ಒಳ್ಳೆ ಬಟ್ಟೆ ಕೊಟ್ರೆ ಅವರು ಮೂಟೆಯಲ್ಲಿ ಇಟ್ಕೊಂಡು ಅವ್ರ ಬಿಸ್ನೆಸ್ ಅವ್ರು ಮಾಡ್ತಾರೆ. ನಾವು ನೋಡ್ದಂಗೆ ಕೆರೆಯಲ್ಲಿ ಬಿಸಾಕ್ಬಿಟ್ಟು ಹೋಗವ್ರೆ ಸರ್ ಹಳೆ ಬಟ್ಟೆಗಳು. ಕರೆಕ್ಟ್. ಥ್ಯಾಂಕ್ ಯು ವಿಜಯ ರೆಡ್ಡಿ ಅವರೇ. ಬಂಟ್ವಾಳದಿಂದ ಒಬ್ರು ಕರೆ ಮಾಡಿದ್ದಾರೆ. ರಾಬರ್ಟಾ? ನೋಬರ್ಟ್, ಒಳ್ಳೆ ಹೆಸರಲ್ವಾ? ನಮಸ್ಕಾರ ಸರ್. ನಮಸ್ಕಾರ ಸರ್. ಜಾಬರ ಶೆಟ್ರ್ ಅತ್ತೆ ಅಂದೆ ಇಂದು ಶೆಟ್ರೆ ಇತ್ತೆ ಬರ್ತಿ ಇಂದು ಬರ್ತಿ ಬೇತ ವಿಷಯ ಬಂದಿರಂಡು ದಯಮಾಡಿ ಕೊಂಚ ಫೋನ್ ಮಾಡ್ಕೊಡಿರು ಅವೇ ಹಿಂದೆ ನಂಬರ್. ಆಯ್ತು ನಾಬರ್ಟ್ ಅವರೇ, ನಿಮ್ಮ ನಂಬರನ್ನು ನಂಬರ್ ಎತ್ತಿಡ್ರಪ್ಪ ಇವ್ರದ್ದು. ನಿಮ್ಮ ನಂಬರ್ ಹೇಳಿ. 9408. ಒಂದೇ ನಿಮಿಷ ಹೇಳಿ. 9483 28 64 25. ಓಕೆ, ಆಮೇಲೆ ಮಾಡ್ತೀನಿ. ಬಂಟ್ವಾಳ. ಥ್ಯಾಂಕ್ ಯು. ಓಕೆ. ರಾಬರ್ಟ್ ಅವರಿಗೆ ಬೇರೆ ಯಾವುದೋ ಸುದ್ದಿ ಹೇಳಲಿಕ್ಕಿದೆ ಅಂತ, ಹಾಗಾಗಿ ನಂಬರ್ ತೊಗೊಂಡಿದ್ದಾರೆ. ಇಟ್ಕೊಂಡಿದ್ದೀನಿ ನೋಡೋಣ, ನಮ್ಮ ಹುಡುಗರು ಮತ್ತೆ ಮಾಡ್ತಾರೆ. ನೋಬರ್ಟ್ ಡಿಸೋಜಾ ಅಲ್ವಾ? ಓಕೆ. ವೀಕ್ಷಕರು ಹೇಳಿದ್ರೆ ಗೊತ್ತಾಯ್ತಲ್ಲ. ಬ್ಯಾಂಗ್ಳೂರಿಂದ ರೋಹಿತ್ ಶೆಟ್ರು ಕರೆ ಮಾಡಿದ್ದಾರೆ. ಶೆಟ್ರೆ ನಮಸ್ಕಾರ. ಸರ್ ನಮಸ್ತೆ. ಹೇಳಿ ಶೆಟ್ರೆ. ಸರ್ ನನಗೆ ಒಂದು ಡೌಟ್ ಇದೆ, ಅದನ್ನ ನೀವು ಪರಿಹಾರ ಮಾಡ್ಕೊಡ್ತೀರಾ ಅಂತ ಫೋನ್ ಮಾಡಿದ್ದೀನಿ. ಪರಿಹಾರ ಹೇಳಿ. ಮಾತಲ್ಲಿ ಪರಿಹಾರ ಅಷ್ಟೇ. ಹೇಳಿ. ಈ ಮೊನ್ನೆ ಯಾವ್ದೋ ಒಂದು ಸ್ಟೇಟ್ ಅಲ್ಲಿ ಒಂದು ಮನೆಯಲ್ಲಿ 100 ಕೋಟಿ ಹಣ ಸಿಕ್ತು. ಹೌದಲ್ಲ ಸರ್? ಹೌದು. ಆ ಒಂದು ಕಾನ್ಸ್ಟಿಟ್ಯೂನ್ಸಿಲಿ ಎಷ್ಟು ವೋಟಿಂಗ್ ಬರುತ್ತೆ ಸರ್ ಒಂದು MLA ಕಾನ್ಸ್ಟಿಟ್ಯೂನ್ಸಿಲಿ? ಒಂದು 5 ಲಕ್ಷ. 5 ಲಕ್ಷ. ಸೊ ಅಲ್ಲಿ ಸಿಕ್ಕಿದ ಹಣ ಎಷ್ಟು ಸರ್? ಒಂದು ಕಡೆ 350 ಕೋಟಿ ಏನೋ ಬಂದಿದೆ ಮ್ಯಾಕ್ಸಿಮಮ್. 5 ಲಕ್ಷ ಜನಕ್ಕೆ
ಈ 350 ಕೋಟಿ ಹಂಚೋದಾದ್ರೆ ಎಷ್ಟಾಗತ್ತೆ ಸರ್ ಒಬ್ಬೊಬ್ರಿಗೆ? ನಾನು ಲೆಕ್ಕದಲ್ಲಿ ಫೈಲು, ಆಮೇಲೆ ಹೇಳ್ತೀನಿ. ಹೌದಾ? ಒಂದು 10 ಲಕ್ಷ ಬರ್ಬೋದಾ? ಗೊತ್ತಿಲ್ಲ ಸರ್, ಲೆಕ್ಕದಲ್ಲಿ ಫೈಲ್ ನಾನು. ಅಲ್ಲ, ಅಂದಾಜ್ ಮೇಲೆ ನಾನು ಹಾಕಿದೀನಿ ಲೆಕ್ಕ. ಬರ್ಬೋದು ಹೇಳಿ ಒಂದೊಂದು ಓಟಿಗೆ ಹಾ. ಒಬ್ಬೊಬ್ಬ MLA ಹ್ಮ್ 10 ಲಕ್ಷ ಮಾಡ್ತಾನೆ ಅಂದ್ರೆ ನಾವ್ ಯಾಕೆ ಸರ್ ಬರೀ 2,000 ರೂಪಾಯಿ ನಮ್ಮ ಓಟನ್ ಮಾರ್ಕೋತಾ ಇದೀವಿ? ಖಂಡಿತ ಸರ್. ಆಮೇಲೆ ಅವತ್ತು ಉಪೇಂದ್ರ ಒಂದು ಮಾತನ್ನು ಹೇಳ್ತಾ ಇದ್ರು, ನಾವು 20,000 ಕೋಟಿ ಏನೋ ಈ BBMP ಬಜೆಟ್ ಇದೆಯಲ್ಲ ಸರ್, ಹೌದು BBMP ಬಜೆಟ್ 10,000 ಕೋಟಿ ಏನೋ ಇದೆ. ಹೌದು 10,000 ಕರೆಕ್ಟ್ ಗೊತ್ತಿಲ್ಲ ನನಗೆ, ಸ್ವಲ್ಪ ತಪ್ಪಿರ್ಬೋದು ನಂದು. ಒಂದು ದೊಡ್ಡ ಮೊತ್ತದ ಬಜೆಟ್ ಇದೆ. ಹೌದು ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ರು ಅಂತಂದ್ರೆ, ಡಿವೈಡೆಡ್ ಬೈ 198 ವಾರ್ಡ್, ಹೌದು 100 ಕೋಟಿ ಏನೋ ಬರುತ್ತಪ್ಪ, ಅಷ್ಟು ಕೊಟ್ಬಿಟ್ರಿ ಒಂದೊಂದು ವಾರ್ಡ್ಗೆ ಅಂತ ಅಂದ್ಬಿಟ್ರು. ಅದು 40% ಕಮಿಷನ್ ಅಲ್ಲ ಸರ್ ಅದರಲ್ಲಿ. ಅಲ್ಲ, ಕಮಿಷನ್ ಹೋದ ನಂತರ ಕೂಡ. ರಿಲೀಸ್ ಥ್ಯಾಂಕ್ ಯು ರೋಹಿತ್ ಶೆಟ್ರೆ, ಥ್ಯಾಂಕ್ ಯು ರೋಹಿತ್ ಶೆಟ್ರೆ, ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಮಾತನಾಡೋದಕ್ಕಾಗಿ. ಒಂದು ಪುಟ್ಟ ಬ್ರೇಕ್ ಆದ ನಂತರ ಇಂಥ ಸುದ್ದಿಗಳ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾ ಹೋಗ್ತೀನಿ. ರಿಪಬ್ಲಿಕ್ ಕನ್ನಡದಲ್ಲಿ ಒಂದು ಪುಟ್ಟ ಬ್ರೇಕ್ ಆದ ನಂತರ.